ಸಂಕೀರ್ತ, ಈ ಸಿದ್ದೇಶ್ವರ್ ಅವರ ಪತ್ನಿ, ಜೊಲ್ಲೆ ಅವರ ಪತಿ, BSY ಅವರ ಮಗ, ರವಿ ಸುಬ್ರಹ್ಮಣ್ಯ ಅವರ ಸೋದರಳಿಯ, ಬೊಮ್ಮಾಯಿ ಅವರ ಮಗ, ದೇವೇಗೌಡರ ಅಳಿಯ ಲೋಕಸಭಾ ಚುನಾವಣೆಗೆ ಟಿಕೆಟನ್ನು ಪಡ್ಕೊಳ್ತಾರೆ. ಹಾಗಾದರೆ ನನ್ನ ಇಡೀ ಪ್ರಶ್ನೆ ಇರೋದು, ಬೆಂಗಳೂರು ನಾರ್ತ್ ಅಂತ ಕನ್ಸಿಡರ್ ಮಾಡಿದ್ರೆ ಅನೇಕ ಯುವಕರಿದ್ದರು, ಕೆಲಸ ಮಾಡಿರುವಂಥವರಿದ್ದರು ಅಲ್ಲಿ. ಇನ್ನೊಂದು ಕಡೆ ಚಿಕ್ಕಮಗಳೂರು ಭಾಗ ಅಂತ ಬಂದ ಕಾರ್ಯಕರ್ತರು ಇದ್ದರು, ಖುದ್ದು CT ರವಿ ಕೂಡ ಸೋತಿದ್ದರು, ಅವರು ಕೂಡ ಒಂದು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರು. ಇಲ್ಲೇನು ಮೆಸೇಜ್ ಕೊಡ್ತಾ ಇದು ಅಂತ ಹೇಳಿದ್ರೆ, ನೀವು ಎಲ್ಲೇನಾದರೂ ಕೆಲಸ ಮಾಡ್ಕೊಂಡಿರಪ್ಪ, ಹೇಳೋದೇನು ಅಂದರೆ ಕಾರ್ಯಕರ್ತರು ಮಾತು ಕೇಳ್ತೀವಿ, ಕಾರ್ಯಕರ್ತರ ಅಭಿಪ್ರಾಯ ಸಂಗ್ರಹಿಸ್ತೀವಿ, ಅಲ್ಲಿ ಪ್ರಮುಖರ ಅಭಿಪ್ರಾಯ ಸಂಗ್ರಹಿಸ್ತೀವಿ, ಅದೆಲ್ಲ ಸಂಗ್ರಹ ಮಾಡಿಕೊಂಡು ಅದನ್ನು ಡೆಲ್ಲಿ ಕಳಿಸಿ ಕಾರ್ಯಕರ್ತರ ಅಭಿಪ್ರಾಯಕ್ಕೆ ಅವರು ಮನ್ನಣೆ ಹಾಕೋ ರೀತಿಯಲ್ಲಿ ಸೀಲಾಗಿ ಕಳಿಸ್ಬಿಡ್ತಾರೆ ಅಂತ. ಬಟ್ ಈ ಟಿಕೆಟ್ಗಳನ್ನು ನೋಡಿದ್ರೆ ಕಾರ್ಯಕರ್ತರು ಈ ಅಭಿಪ್ರಾಯ, 5-6 ವರ್ಷ ಕೆಲಸ ಮಾಡಿರೋದು, 10 ವರ್ಷ ಕನಸ್ಕೊಂಡಿರೋದು, ಇದೆಲ್ಲ ಸುಳ್ಳು. ಟಿಕೆಟ್ ಏನಿದ್ರು BJPಯಲ್ಲಿ ಲಕೋಟೆಗಳಿಂದ ಕ್ಯಾಪಿಟಲ್ ಸಿಟಿಯಿಂದ ಉದುರುತ್ತೆ. ಆ ಲಕೋಟೆಗಳನ್ನು ಇಲ್ಲಿ ತೊಗೊಂಡು ಓಪನ್ ಮಾಡಿ ಒಂಥರ ಮ್ಯೂಸಿಕಲ್ ಚೇರ್ ಥರ ಯಾರಿಗೇನು ಸಿಗುತ್ತೋ ಲಕ್ಕಿ ಡ್ರಾ, ಅದು ಅವ್ರಿಗೆ ಸಿಕ್ಕದಂಗೆ ಆಗುತ್ತೆ ಅಂತ. ನಿಜನಾ ಇದು? ನೋಡಿ, ಮೊದಲನೇದಾಗಿ ಈ ಅಭಿಪ್ರಾಯ ಸಂಗ್ರಹ, ಸಿದ್ದೇಶ್ವರ ಟಿಕೆಟ್ ಕೊಡಲ್ಲ ಅನ್ನೋದು ಅಭಿಪ್ರಾಯ ಸಂಗ್ರಹ ಏನಿದೆ, ಅಭಿಪ್ರಾಯ ಸಂಗ್ರಹ ಅನ್ನೋದು ಈಗ ಮುಕ್ತವಾಗಿ ಎಲ್ಲರೂ ಮಾತಾಡ್ಬೇಕಾದ್ರೆ ಕೆಲವರಿಗೆ ಅವ್ರ ಮೇಲೆ ಒಲವಿರ್ಬೋದು, ಕೆಲವರಿಗೆ ಇಲ್ಲದೆ ಇರ್ಬೋದು, ಅದನ್ನ ಎಲ್ಲವೂ ಸೇರಿರ್ತಾರೆ. ಈಗ ತಾವೇನು ಅಭಿಯಾನಗಳು ಅದ್ರ ಬಗ್ಗೆ ತಾವೇನು ಇಂಡೈರೆಕ್ಟಾಗಿ ಪ್ರಶ್ನೆ ಮಾಡ್ತಾ ಇರಿ, ಅದೆಲ್ಲ ಒಂದು ಭಾಗದವ್ರು ಇಲ್ಲ ಅವ್ರಿಗೆ ಆಸಕ್ತಿ ಇಲ್ಲದೆ ಇರ್ಬೋದು. ಬಹುಭಾಗ ತಾವು ನೋಡೋದಾದ್ರೆ ಹೌದು ಅಂತ ಹೇಳ್ತೀವಿ. ಶೋಭಾ ಕರಂದ್ಲಾಜೆ ಅವರು ಯಶವಂತಪುರದಲ್ಲಿ ಶಾಸಕಿ ಆಗಿದ್ದಂಥವ್ರು, ಅಲ್ಲೇ ಸಚಿವರಾದಂಥವ್ರು, ಅಲ್ಲೇ ಒಳ್ಳೆ ಕೆಲಸವನ್ನ ಮಾಡಿರುವಂಥದ್ದು. ಆಮೇಲೆ ಈ ಬಾರಿ ಬೈ ಎಲೆಕ್ಷನ್ ಅಲ್ಲಿ ಏನು ಸೋಮಶೇಖರ್ ಅವ್ರು ನಿಂತಾಗಲೂ ಕೂಡ ಅವರ ಕೊಡುಗೆ ಸುಮಾರು ಒಂದು ತಿಂಗಳು ಇದ್ದು ಅವ್ರು ಏನು ಕೆಲಸವನ್ನ ಮಾಡಿದ್ದಾರೆ, ಅದನ್ನ ಗೆಲುವಿಗೆ ಕೂಡ ಅವರಿಗೆ ಪ್ಲಸ್ ಆಗಿರೋಂಥದ್ದು. ಹಾಗಾಗಿ ಶೋಭಾ ಕರಂದ್ಲಾಜೆ ಅವರಿಗೆ ಬೆಂಗಳೂರು ಉತ್ತರವನ್ನ ಕೊಟ್ಟಿರುವಂಥದ್ದು. ಕೋಟಾ ಶ್ರೀನಿವಾಸ್ ಪೂಜಾರಿ ಒಂದು ಹಿಂದುಳಿದ ವರ್ಗದ ಸಮುದಾಯಕ್ಕೆ ಸೇರಿದಂಥವ್ರು, ಬಹಳ ಸರಳ ಸಜ್ಜನಿಕೆಯ ರಾಜಕಾರಣಿ, ತುಂಬಾ ಒಳ್ಳೆ ಸಚ್ಚಾರಿತ್ರ ಇರುವಂತ ರಾಜಕಾರಣಿ. ಅವರು ರಾಜಕಾರಣದ ಬಗ್ಗೆ ನಾವು ಮಾತಾಡೋದಾದ್ರೆ, ಸೊ ಅವರಿಗೆ ಉಡುಪಿ ಚಿಕ್ಕಮಗಳೂರು ಕೊಟ್ಟಿರೋದು ನಿಜವಾಗ್ಲೂ ಒಂದು ಅಲ್ಲ. ನಾನ್ ನೋಡಿ, ಈ ರಾಜಕಾರಣದಲ್ಲಿ ಅದನ್ನ ನಾನು ತುಂಬಾ ಡಿಸ್ಪ್ಯೂಟ್ ಮಾಡಕ್ ಹೋಗೋದಿಲ್ಲ. ಜನರಲೈಸ್ ಆಗಿ ಮಾತಾಡಬೇಕು, ಆಮೇಲೆ ಪ್ರಾಕ್ಟಿಕಲ್ ಮಾತಾಡಬೇಕು. ನಾನು ಆತರ ರಾಜಕಾರಣಿ. ಈಗ ಆ ರೀತಿ ಹೋಲ್ಸ್ಕೊಳಕ್ಕಾದ್ರೆ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ತುಂಬಾ ಸರಳ ಸಜ್ಜನಿಕೆ ರಾಜಕಾರಣಿ, ಅಲ್ಲಿ ತುಂಬಾ ಒಳ್ಳೆ ಕೆಲಸಗಳನ್ನ ಮಾಡಿರುವಂತವ್ರು, ತುಂಬಾ ಅನುಭವ ಇರುವಂತವ್ರು ಕೂಡ. ಅಂತ ಸಚ್ಚಾರಿತರು ಬಂದಾಗ ಕೇಂದ್ರ ಸರ್ಕಾರದಲ್ಲಿ ಇನ್ನೂ ಒಳ್ಳೆ ಕೆಲಸಗಳನ್ನ ಮಾಡ್ಬೋದು. ಆಮೇಲೆ ಗ್ರಾಮಾಂತರದಲ್ಲಿ ನಮ್ಮ ಡಾಕ್ಟರ್ CN ಮಂಜುನಾಥ್ ಇವತ್ತು ಗ್ರಾಮಾಂತರದ ಮತದಾರ, ಒಂದು ಹೃದಯ ರೋಗ ಕ್ಷೇತ್ರದಲ್ಲಿ ಕ್ರಾಂತಿಯನ್ನ ಮಾಡಿದಂತ, ಆರೋಗ್ಯ ಕ್ಷೇತ್ರದಲ್ಲಿ ಕ್ರಾಂತಿಯನ್ನ ಮಾಡಿದಂತ, ಒಳ್ಳೆ ಕೆಲಸಗಳನ್ನ ಮಾಡಿದಂತ ಡಾಕ್ಟರ್ ಮಂಜುನಾಥ್ನ ನೋಡ್ತಾರೋ ಅಥವಾ ಓಟ್ ಹಾಕ್ತಾರೋ, ಅಥವಾ ದೌರ್ಜನ್ಯ, ದಬ್ಬಾಳಿಕೆ ಏನು ಖಂಡಿತ ಇದೆ. ಈಗ ನಾವು ಇದ್ರ ಮುಂದೆ ಅದೆಲ್ಲ ದೌರ್ಜನ್ಯನೇ, ದಬ್ಬಾಳಿಕೆನೆ. ಆ ರೀತಿ ಯಾರು ಇವಾಗ ಎಷ್ಟೊಂದು ಅಲ್ಲಿ ಅವರೆಲ್ಲರೂ ಕೇಳ್ತಿರೋದು ಅದೇ, ನಾನು ಇವಾಗ ಅವ್ರ ವಿರುದ್ಧ ಮಾತಾಡೋದು ನನಗೆ ರಕ್ಷಣೆ ಕೊಡೋರು ಯಾರು ಅಂತ. ಆ ಸ್ಥಿತಿಗೆ ಅದೆಲ್ಲ ಮಾಧ್ಯಮದಲ್ಲೂ ಬಂದಿದೆ. ಅದೇನದು ತುಂಬಾ ಮಾತಾಡಬೇಕಾಗಿಲ್ಲ. ಬೇಕಾ ಯಾರು ಬೇಕು ಅಂತ ಹೇಳ್ತಾರೆ. ಬೆಂಗಳೂರು ಗ್ರಾಮಾಂತರದ ಮತದಾರ ತುಂಬಾ ಸ್ಪಷ್ಟವಾಗಿ ಈ ಬಾರಿ ಈ ರೀತಿಯ ಒಂದು ಸಭ್ಯ ಅಭ್ಯರ್ಥಿಯನ್ನು ಆಯ್ಕೆ ಮಾಡ್ತಾರೆ ಅಂತ ಒಂದು ನಂಬಿಕೆ ಕೂಡ ನಮಗಿದೆ. ಯಾವುದು ಟಿಕೆಟ್ ನ ಒಂದು ಪ್ರಕ್ರಿಯೆ ಏನಿದೆ, ಆ ಪ್ರಕ್ರಿಯೆಯಿಂದಾನೇ ಹೋಗ್ಬೇಕೆ ವಿನಃ ಏನೋ ಯಾರೋ ನಮ್ಮಲ್ಲಿ ಬಂದು ಪ್ಯಾರಾಶೂಟ್ ಡ್ರಾಪ್ ಆಗ್ಬಿಡ್ತಾರೆ ಅನ್ನೋದಲ್ಲ ಸುಳ್ಳು. ಅದನ್ನ ನಾವು ಯಾವುದೇ ಕಾರಣಕ್ಕೂ ಮಾಡೋದು ಇಲ್ಲ, ಆ ಒಂದು ಪ್ರಕ್ರಿಯೆ ಇಲ್ಲ. ಭಾರತೀಯ ಜನತಾ ಪಾರ್ಟಿಯಲ್ಲಿ ನಾವು ಕೆಳಗಿಂದ ಮೇಲಂತವರೆಗೂ ಹೋಗಿ ಅಲ್ಲಿನ ಅಭ್ಯರ್ಥಿ ಘೋಷಣೆ ಆಗುವಂಥದ್ದು. ಇವಾಗ ಕಾಂಗ್ರೆಸ್ ಅಲ್ಲಿ ಏನಾಗ್ಬಿಟ್ಟಿದೆ, ಕಾಂಗ್ರೆಸ್ ಅಲ್ಲಿ ಸಚಿವರದ್ದು ಒಂದು ಲೈನ್ ಆಯ್ತು, ಎಲ್ಲ ಸಚಿವರು ನಿಂತ್ಕೊಳ್ಳಿ ಅಂತ ಹೇಳಿದ್ರು, ಅವ್ರು ಬೇಡ ಅಂದ್ರು. ಸಚಿವರು ಮಕ್ಕಳಿಗೆ ಬಲವಂತ ಮಾಡಿದ್ರು, ಅವ್ರು ಬೇಡ ಅಂದ್ರು. ಏನೋ ಅಲ್ಲಿ ಹೋಗಿ ಹುಡುಕಿ ತುಂಬಾ ಬಲವಂತ ಮಾಡಿದ್ದಕ್ಕೆ 7 ಜನಕ್ಕೆ ಇದು ಮಾಡಿದ್ದಾರೆ. ಇವಾಗ ಬೆಂಗಳೂರಲ್ಲಿ ನಿಮಿಷ. ಈಗ ಸಿದ್ದೇಶ್ವರ್ ಪತ್ನಿಯವರು ಏನ್ ಕೆಲಸ ಮಾಡಿದ್ರು ಅಂತ ಟಿಕೆಟ್, ಜೊಲ್ಲೆ ಅವ್ರ ಪತಿ ಏನ್ ಕೆಲಸ ಮಾಡಿದ್ರು ಅಂತ ಟಿಕೆಟ್, BSY ಅವರ ಮಗ ಅವರ ವಿಚಾರದಲ್ಲಿ, ರವಿ ಸುಬ್ರಹ್ಮಣ್ಯ ಅವರ ಸೋದರಳಿಯ, ಬೊಮ್ಮಾಯಿ ಅವರ ವಿಚಾರದಲ್ಲಿ, ದೇವೇಗೌಡರ ಅಳಿಯ, ಇಷ್ಟೆಲ್ಲ ನಮಗೆ ಕೇಳಿ ಬರ್ತಾ ಇದೆಯಲ್ಲ. ಒಂದು ಸಿಂಪಲ್ ಕ್ವಶನ್ ಕೇಳ್ತೀನಿ. ನೀವು ಹೇಳ್ತಾ ಇದ್ರಿ ಯಶವಂತಪುರದಲ್ಲಿ ಶೋಭಾ ಕರಂದ್ಲಾಜೆ ಅವರು ಶಾಸಕಿಯಾಗಿದ್ದ ಕೆಲಸ ಮಾಡಿದ್ರು ಅಂತ ಹೇಳಿದ್ರೆ ವಿಧಾನಸಭಾ ಚುನಾವಣೆಗೆ ಕರೆದುಬಿಡ್ಬೇಕಾಗಿತ್ತು. ಶೋಭಾ ಕರೆದುಬಿಡ್ಬೇಕಾಗಿತ್ತು. ಪಾಯಿಂಟ್ ನಂಬರ್ 1. ಚಿಕ್ಕಮಗಳೂರಲ್ಲಿ ಕೆಲಸ ಮಾಡಿಲ್ಲ ಅಂತ ನೋಡಿ, ಯಾರೋ ಕೆಲವರಿಗೆ ತಮ್ಮ ಅಭಿಪ್ರಾಯವನ್ನ ಮುಕ್ತವಾಗಿ ಹೇಳ್ತಿದ್ದಾರೆ. ಅದು ಅವ್ರಿಗೆ ಆಸಕ್ತಿ ಎಲ್ಲಾ ಕಾರ್ಯಕರ್ತರು ಹೋಗ್ಬೇಕಂತ ಏನು ಹೇಳಿಲ್ವಲ್ಲ. ನಿಮ್ಗೆ ಹೇಳಿದಾರ ನಮ್ಮ ಅಭಿಪ್ರಾಯಗಳೇ ನಿಮ್ಮದ ಬಂದು ನಾವು ಹಂಚ್ಕೊಂಡಿದೀವ? ಇಲ್ಲ ತಾನೆ. ನಾನು ಹೇಳ್ತಿರೋಂಥದ್ದು ಈಗ ಅವ್ರನ್ನು ಅಷ್ಟೇ
ಇವಾಗ ರಾಜಕೀಯ ಪ್ರಯೋಗದಿಂದ ಅವ್ರನ್ನ ಬೆಂಗಳೂರು ಗ್ರಾಮದ ಉತ್ತರಕ್ಕೆ ತಂದು ಹಾಕಿದೀವಿ, ಅಲ್ಲಿ ಅವ್ರು ಆಲ್ರೆಡಿ ಕೆಲಸ ಮಾಡಿದ್ದಾರೆ. ನಮ್ಗೆ ಅಲ್ಲೂ ಒಂದು ಕ್ಷೇತ್ರದಲ್ಲಿ ಒಂದು ಬದಲಾವಣೆ ಇನ್ನೊಂದ್ ಕಡೆ ಕೋಟಾ ಶ್ರೀನಿವಾಸ್ ಪೂಜಾರಿ ಅಂತ ಒಬ್ಬ ಅಭ್ಯರ್ಥಿಗೆ ಒಂದು ಅವಕಾಶ ಮಾಡಿಕೊಟ್ಟಾಯ್ತಲ್ಲ. ಎಷ್ಟೊಂದು ವಿಚಾರ MLC ಮಾಡಿದ್ರಲ್ಲ ಸರಿ ಎಷ್ಟೊಂದು ಮನೆಗಳಲ್ಲಿ ಪತಿಗೆ, ಮಗನಿಗೆ, ಮಗಳಿಗೆ, ಹೆಂಡತಿಗೆ ಟಿಕೆಟ್ ಸಿಕ್ಕಿರಬೇಕಾದ್ರೆ ಈಶ್ವರಪ್ಪ ಅವ್ರನ್ನ ಈ ರೀತಿಯಲ್ಲಿ ಸೈಡ್ ಲೈನ್ ಮಾಡಿರೋದು ಟಾರ್ಗೆಟೆಡ್ ಆಗಿನ ಏನ್ ಕತೆ ಅಂತ. ಇಲ್ಲ ನೋಡಿ, ಅವ್ರಿಗೆ ಬೇಸರ ಇರೋದಂತೂ ಸಹಜ. ಯಾಕೆಂದ್ರೆ ಹಾವೇರಿ ಲೋಕಸಭಾ ಓಡಾಡ್ತಾ ಇದ್ರು. ಈಗ ಅದನ್ನು ಕೂಡ ವರಿಷ್ಠರು ಕರೆದು ಅವ್ರನ್ನ ಮಾತಾಡುವಂತ ಕೆಲಸ ಮಾಡುತ್ತೆ. ಯಾಕೆಂದ್ರೆ 4 ದಶಕಗಳ ಸುದೀರ್ಘವಾಗಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಕೆಲಸ ಮಾಡಿದಂತರು ಈಶ್ವರಪ್ಪನವರು. ಅವರಿಗೆ ಯಾವುದೇ ಕಾರಣಕ್ಕೂ ಆ ರೀತಿ ಒಂದು ಇದಲ್ಲ, ಅವ್ರನ್ನ ಕರೆದು ವರಿಷ್ಠರು ಮಾತಾಡಿ ಸಕಾರಾತ್ಮಕವಾಗಿ ಒಂದು ಹುದ್ದೆಯನ್ನು ಏನ್ ನೀಡಬೇಕು ಅದನ್ನ ಮಾಡುವಂತ ಕೆಲಸವನ್ನು ಕೂಡ ಭಾರತೀಯ ಜನತಾ ಪಾರ್ಟಿಯಲ್ಲಿ ಆಗುತ್ತೆ ಅಂತ ಹೇಳ್ತೀನಿ. ಅಲ್ಲ, ಕೇಳೋದು ಬಿಟ್ಬಿಟ್ಟು ಬೇರೆ ಕೊಡ್ತೀವಿ ಅಂತ ಸಮಾಧಾನ ಮಾಡ್ತೀವಿ. ನೋಡಿ, ರಾಜಕೀಯದಲ್ಲಿ ಪ್ರತಾಪ್ ಸಿಂಹಗೆ ಒಳ್ಳೆ ಸ್ಥಾನಮಾನ ಕೊಡ್ತೀವಿ ಅಂದ್ರೆ ಇದು ಸರಿಯಾಗಿ ಸ್ಥಾನಮಾನ ಅಂತನಾ ಪ್ರತಾಪ್ ಸಿಂಹ? ಈಗ ನೋಡಿ, ಈಗ ರಾಜಕೀಯದಲ್ಲಿ ವ್ಯಾಲ್ಯೂ ಅಡಿಷನ್, ನಮ್ಮ ಒಂದು ತಂತ್ರಗಾರಿಕೆ ಯಾವ ರೀತಿ ಏನಕ್ಕೆ ಅದನ್ನ ಹಾಕಿ ಅವರನ್ನ ಬದಲಾಯಿಸಿ ಬೇರೆಯವ್ರನ್ನ ರಿಪ್ಲೇಸ್ ಮಾಡಬೇಕು ಅಂದಾಗ ಬರೀ ಆಂಟಿ ಇನ್ಕಮೆನ್ಸಿ ಕೆಲಸ ಮಾಡಿಲ್ಲ ಒಂದೊಂದಿಲ್ಲ, ಸುಮಾರಷ್ಟು ವಿಷಯಗಳು ನಾನು ಆಲ್ರೆಡಿ ಈಗ ಜಸ್ಟ್ ಅದ್ರ ಬಗ್ಗೆ ಹೇಳಿದ್ದೀನಿ, ಮತ್ತೆ ಅದನ್ನು ಹೇಳಬೇಕು. ಅಂದ್ರೆ ಈಗ ಅಲ್ಲಿ ನಾವು ಸುಮಾರಷ್ಟು ರಾಜಕೀಯ ಒಂದು ಪ್ರಯೋಗವನ್ನ ಮಾಡಿ ಏನು ಇದನ್ನ ಮಾಡಿತ್ತು. ಹಾಗಾಗಿ ಅಲ್ಲಿ ನಿಮ್ಗೆ ಯಾವತ್ತೂ ಪ್ಲಸ್ ಆಗಿದೆ ಈ ರೀತಿಯ ಒಂದು ಪ್ರಯೋಗಗಳನ್ನ ಯಾವಾಗ ನಾವು ಮಾಡಿದೀವಿ, ನಮಗೆ ಓಟು ಮತ್ತೆ ಗೆಲುವಿನ ಒಂದು ಸೂತ್ರವನ್ನು ತಗೊಂಡ ನಮ್ಗೆ ಯಾವತ್ತೂ ಅದು ಅಡಿಷನ್ ಆಗಿದೆ. ಹಾಗಾಗಿ ಅದನ್ನ ಒಂದು ಪ್ರಯೋಗ ಮಾಡಿದ್ವಿ.